ಸ್ವಿಗ್ಗಿ ಬಾಕ್ಸ್ ಏನಕ್ಕೆ? ಅವ್ರ ಅಣ್ಣ ಸ್ವಿಗ್ಗಿ ಹೋಯ್ತಾನಲ್ಲಿ. ಈ ಸಂಕ್ರಾಂತಿ ಮುಗಿತಲ್ಲ, ಸುಗ್ಗಿ ಹಬ್ಬ ಮಾಡಕ್ ಹೋಗ್ತಾವ. ತಗೊಳಪ್ಪ ನಿಂದು ದೇಸಿನ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಸರ್ ನಾಷ್ಟ ಮಾಡ್ಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲಣ್ಣ, ಒಬ್ಬರಿಗೆ ಅನ್ಯಾಯ ಮಾಡಿ. ಓಯ್ ಇಡ ಎತ್ಕೊಬರ ನಿಂದು ಲಗೇಜ್ ಬ್ಯಾಗ್ ಕೊಡು. ವಿಡಿಯೋ ಮಾಡ್ತಾ ಇದೀಯಾ? ಜಕ್ಕಿದ ಯಾರು ಹಾಕಿದ್ರಿ? ಇದು ನೀರು. ನೀರು ಇಲ್ಲೇ ಇದೆ. ನೀರು ಮುಂದಕ್ಕೆ ಮುಂದೆ ಇಡೋ ಬೆಡ್ಶೀಟು ಇದು ಅದ್ಯಾಕಿದು ಇದು ಇಲ್ಲೇ ಇಡು. ಬ್ಯಾಗ್ ಹಾಕ್ಬೇಕು ಬಿಡ, ಬ್ಯಾಗ್ ಐತೆ. ಮಂಜುನಾಥನೊಬ್ಬನೇ ಜ್ಞಾನಕ್ಕೂ ಧ್ಯಾನಕ್ಕೂ ಒಬ್ಬನೇ. ಮಂಜುನಾಥ ನನ್ನ ಪಾಪ ತೊಳೆಯಲೆಂದು ಗಂಗೆಯಂತೆ ಭೂಮಿಗಿಳಿದೆ. ರೊಟ್ಟಿ ಅಂತ ಮಾಡೋ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ಬೆಳಗ್ಗೆ ಎದ್ದು ಇವಾಗ ಧರ್ಮಸ್ಥಳಕ್ಕೆ ಹೋಗೋ ಅಂಥವೇ ರೂಟಲ್ಲಿ ನಮ್ಮ ಕಿರಣ್ ಅವ್ರದ್ದು ಮನೆ ಸಿಕ್ಕಿದೆ. ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಹಿಂಗೆ ಅಂದವೇ ರೂಟ್ ಹೋಗ್ತಾ ಇರಬೇಕಾದ್ರೆ ಕಿರಣ್ ಅವ್ರ ಮನೆ ಸಿಕ್ತು. ಅಲ್ಲೇ ಸ್ಟೇಯಾಗಿ ಇವಾಗ ಅವ್ರ ತೋಟದಲ್ಲಿ ಮಾರ್ನಿಂಗ್ ವಾಕ್ ಹೋಗ್ತಾ ಇದ್ದೀವಿ, ಒಂದು ಚಿಕ್ಕ ಟ್ರೆಕ್ಕಿಂಗ್ ಥರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ಬೋದು, ಆದರೆ ಚಳಿಗಾಲದ ಸ್ವಲ್ಪ ಮಾಡೋದು ಕಷ್ಟ ಆಗುತ್ತೆ, ಆದರೂ ಮಾಡ್ತಾಯಿದ್ದೀವಿ. ನಾವು ಸ್ವಲ್ಪ ನೇಚರ್ಗೆ ಒಳ್ಳೇದು ಮಾಡೋಣ ಅಂತ ಹೋಗಿದ್ರೆ ಅಷ್ಟರಲ್ಲಿ ಗ್ಯಾಪ್ ನೋಡ್ಕೊಂಡು ಇವರೆಲ್ಲ ನಾನು ಗೆಲ್ತಿರೇ ಎಳ್ನೀರು ಕುಡಿಯೋಕೆ ಹೋಗ್ಬಿಟ್ಟಿದ್ದಾರೆ. ಬನ್ನಿ, ನಾನೇನು ಸುಮ್ಮನೆ ಬಿಟ್ಬಿಡ್ತೀನಾ, ನಾನು ಎಳ್ನೀರು ಕುಡ್ಕೊಬರ್ತೀನಿ ಇವಾಗ. ಅವಾಗ ಎಳ್ನೀರು ಕೀಳಬೇಕು ಅಂದರೆ ಮರನ ಅವರೇ ಹತ್ತುತ್ತಾಯಿದ್ರು. ಮತ್ತು ಇವಾಗ ಎಳ್ನೀರು ಕುಡಿಬೇಕು ಅಂದರೆ ಸ್ವಲ್ಪ ಮಷಿನ್ಗಳು ಬಂದಿದ್ದೆ, ಮರನ ಕೂಡ ಈಸಿಯಾಗಿ ಹತ್ಬೋದು. ಬನ್ನಿ, ಅದನ್ನು ನೋಡ್ಕೊಂಬರೋಣ, ತೋರಿಸ್ತೀನಿ. ನ್ಯಾಚುರಲಾಗಿ ಹತ್ತೋದು ತೋರಿಸ್ತೀನಿ, ಮತ್ತು ಮಷಿನ್ ಯೂಸ್ ಮಾಡ್ಕೊಂಡು ಹತ್ತೋದು ತೋರಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಇವಾಗ ಇವ್ರು ಹತ್ತುತ್ತಾ ಇದ್ದಾರಲ್ಲ, ಇದು ನ್ಯಾಚುರಲ್ ಆಗಿ ಹತ್ತೋದು. ಇದು ನ್ಯಾಚುರಲ್ ಆಗಿ ಹತ್ತೋದು ಅಂತಾರೆ. ಆದರೆ ಇದು ಇವಾಗ ಇದೆಲ್ಲ ಸ್ವಲ್ಪ ರಿಸ್ಕು. ಇದನ್ನೆಲ್ಲ ಆಗಿನ ಹಳೆಯ ಕೈಗಳು ಪಳಗಿರೋದು ಮಾತ್ರ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ. ಆದರೆ ಇವಾಗ ಬರೋ ಜನ್ರೇಷನಲ್ಲಿ ಬಿದ್ದರೆ ಕೈ ಕಾಲು ಹೋಗೋದಂತೂ ಗ್ಯಾರಂಟಿ. ಅದಕ್ಕೋಸ್ಕರ ತೋರಿಸ್ತೀನಿ ಇವಾಗ ಇನ್ನೊಬ್ಬರು ನಿಮಗೆ. ಅವ್ರು ಮಷಿನ್ ಯೂಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇವರು ತುಂಬ ವರ್ಷಗಳಾಗಿದೆ, ಒಂದು 60-65 ವರ್ಷಗಳಿರುತ್ತೆ, ಆದರೂ ಹತ್ತುತ್ತಾ ಇದ್ದಾರೆ. ಅಂದರೆ ಬನ್ನಿ ಇವಾಗ ಬೇರೆಯವರು ಮಷಿನ್ ಯೂಸ್ ಮಾಡ್ಕೊಂಡು ನೋಡ್ಕೊಬರೋಣ. ಮೇಲ್ಗಡೆ ಹೋಯ್ತಾರೆ, ಎಲ್ಲ ಏನೇನು ಬೇಕೋ ಸೈಡ್ ಮಾಡ್ಕೋತಾರೆ. ಈಗ ಎಳ್ನೀರು ಕಿತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫುಲ್ಲು ಏನೇನು ಕಾಯಿಗಳು ಐತೋ, ಎಳ್ನೀರಾದರೆ ಹಂಗೆ ದಾರ ಕಟ್ಟಿ ಇಳಿಸ್ಕೊಳ್ತಾರೆ. ಆದರೆ ಕಾಯಿಗಳೆಲ್ಲ ಹಂಗೆ ಗೊಂಚ್ಕೊಂಚೆ ಉದುರಿಸ್ತಾರೆ. ಅಷ್ಟೇ, ಯಾವ್ಯಾವ ಕಾಯಿ ಐತೆ ಎಲ್ಲ ಇಳಿಸಿ ಆರಾಮಾಗಿ ನೋಡಿ ಹಂಗೆ ಇಳಿತಾರೆ. ಪಟ 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 ಕೈ ಕಾಲು ಒಂದು ಸೊಪ್ಪು ತೊಗೊಂಡಿರ್ತಾರೆ ಅಷ್ಟೇ. ನಾನು ನಿಮ್ಗೆ ಹೇಳ್ದಲ್ಲ, ಇವಾಗ ಬಂದಿರೋ ಮಷಿನ್ ಅಂತ ಮರ ಹತ್ತಕ್ಕೆ ಇದೇ ಅದು. ನೋಡೋಣ ಇವಾಗ ಫಿಕ್ಸ್ ಮಾಡ್ತಾರೆ ಅಂತ.
ಇವಾಗ ಮರಕ್ಕೆ ಸಿಕ್ಸ್ತಾ ಇದ್ದಾರೆ. ಇದೇ ಥರ ಲಾಕ್ ಮಾಡಿ ಈ ಥರ ಯೂಸ್ ಮಾಡೋದ್ರಿಂದ ಮರ ಆರಾಮಾಗಿ ಹತ್ಬೋದು. ಅದೇ ಅವ್ರು 2-3 ಸರಿ ಪ್ರಾಕ್ಟೀಸ್ ಇರಬೇಕು. ಇದೇ ತಕ್ಕೂ ಯಾವುದೇ ಕೆಲಸನೂ ಪ್ರಾಕ್ಟೀಸ್ ಇಲ್ದಿರ ಮಾಡೋಕ್ಕೆ ಹೋಗ್ಬಾರ್ದು. ಇನ್ನೊಬ್ರ ಹತ್ರ ಹೇಳ್ಸ್ಕೊಂಡೇ ಮಾಡಬೇಕು. ಇವಾಗ ನೋಡೋಣ, ನೋಡಿದ್ರೆ ಇಷ್ಟು ಆರಾಮಾಗಿ ಹತ್ತುತ್ತಾ ಇದ್ದಾರೆ, ಯಾವುದೇ ಟೆನ್ಷನ್ ಇಲ್ದಿರ. ನೋಡ್ದ, ಹಳೇ ಕಾಲದ ಸ್ಟೈಲು ಮತ್ತು ಇವಾಗ ಕಾಲದ ಸ್ಟೈಲು. ಅವರು ಎಷ್ಟು ರಿಸ್ಕ್ ತೊಗೊಂಡು ಬಾಡಿ ಪ್ರೆಷರ್ ತೊಗೊಂಡು ಹತ್ತುತ್ತಾಯಿದ್ರು. ಆದರೆ ಇವರು ಯಾವುದೇ ಟೆನ್ಷನ್ ಇಲ್ದಿರ, ಬಿದ್ದೋಗ್ತೀನಿ ಅಂತ ಭಯ ಇಲ್ದಿರ ಆರಾಮಾಗಿ ಹತ್ತುತ್ತಾ ಇದ್ದಾರೆ. ಒಳ್ಳೆ ಏಣಿ ಮೆಟ್ಲು ಹಾಕೊಂಡು ಹತ್ತುತ್ತಾ ಇದ್ದಾರೆ. ಇವಾಗ ಅವಾಗಲೇ ಹೇಳಿದ್ನಲ್ಲ, ಇವರು ಅದೇ ಥರ ಸೈಡ್ ಮಾಡ್ಕೊಳ್ತಾರೆ. ಗರಿಯೆಲ್ಲ ಕಾಯಿ ಕಿತ್ತಕ್ಕೋಸ್ಕರ ಮತ್ತು ಮರ ಹತ್ತಕ್ಕೋಸ್ಕರ ಎಲ್ಲ ಕಿತ್ತಾಕ್ದು ಬಿಸಾಕಿ ಸೈಡ್ಗೆ ಬಿಸಾಕ್ತಾ ಇದ್ದಾರೆ. ಯಾರು ಹೇಳಿದ್ದು ನಮ್ಮ ಹಳ್ಳಿಯವರು ಅಪ್ಡೇಟ್ ಆಗಿಲ್ಲ ಅಂತ? ಹಳ್ಳಿಯವರು ಅಪ್ಡೇಟ್ ಆಗೋ ಸ್ಟೈಲೇ ಬೇರೆ. ಹೋದ್ರು ಏನು ಎಲ್ಲ ಕಿತ್ತು ಬಿಸಾಕಿ ನೆಕ್ಸ್ಟ್ ಕಾಯಿ ಬೀಳ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದೊಂದು ಹಂಗೆ ಬೀಳ್ತಾ ಇರುತ್ತೆ. ನೋಡ್ರಿ, ಕಾಯಿ ಬೀಳ್ಸಾಯಿತು, ಆರಾಮಾಗಿ ಇಳಿತಾ ಇದ್ದಾರೆ. ಇವಾಗ ಅವ್ರಿಗಿಂತ ಇವ್ರದೇ ಬೇಗ ಆಗೋಯ್ತು. ಮಾಮೂಲಿ ರೋಡಲ್ಲಿ ನಡಿತೀವಿ ಆ ಥರ ಮರದ ಮೇಲೆ ನಡ್ಕೊಂಡು ಹೋಗೋ ಥರ ಇದೆ. ಇವಾಗ ಮರದಿಂದ ಹೆಂಗೆ ಬಿಚ್ಚೋದು ನೋಡೋಣ. ಎರಡು ಲಾಕ್ ಹಾಕಿದ್ದಾರೆ, 2 ಲಾಕ್ನ ರಿಮೂವ್ ಮಾಡಿ ಬಿಚ್ಚಿ ಸೈಡ್ಗಿಡೋದು, ಬೇರೆ ಮರಕ್ಕೆ ಎತ್ಕೊಂಡು ಹೋಗೋದು. ಆಗೋಯ್ತು. ಹೊಸ್ತಾ ಬಂದಾರೆ, ನೀವು ಬಂದಿದ್ದೀರಲ್ಲ ಒಂದ್ಸರಿ? ಅವ್ರನ್ನ ಬಿಟ್ಬಿಡೋರು, ಅವರೆಲ್ಲ ಕೊಂಡ್ರು. 2-3 ಜನ ಬರ್ತಿದ್ರಲ್ಲ ಅವರು. ನೀವು ನೋಡ್ಕೊಬರೋಣ. ನಮಗೆ ಮಾಡ್ಬೇಕಂತ ಅದರಲ್ಲಿ ಹೀಗೆ ಅದೆಲ್ಲ ಮಾಡಿದ್ವಿ ಮಾತ್ರ.